205084 ಸರ್. ಫಸ್ಟ್ ಟೈಮು ನನಗೆ ಹೇಳ್ದಿರಾ ಬುಕ್ ಮಾಡಿದ್ಯಲ್ಲ ನೀನು. ಏನು ಸರ್ಪ್ರೈಸು? ನೈಟಲ್ಲಿ ನಂದು ಆಫರ್ ಇತ್ತು. ಹಾಂ 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 4000. ಅಲ್ಲೇ ತಗೋಬೋದಿತ್ತು ತಾನೇ, ಅದೇ ಎಷ್ಟು ಚೆನ್ನಾಗಿತ್ತಲ್ವಾ? ಇದು ಚೆನ್ನಾಗಿದೆ, ಇದೆಲ್ಲ ಓದಿ ನೋಡಿ ಆಮೇಲೆ ತಗೊಂಡು. ಹಿಂಗೆ ಒಂದು ಕಾರ್ ತಗೋ. ನೋಡು, ಒಂದು ಮಾತು ಹೇಳಲ್ಲ ಕಳ್ಳ ಕಳ್ಳ ಕಳ್ಳ. ನನ್ಗೆ ಹೇಳಿದ್ರೆ ತಗೋಬೇಡ ಅಂತ ಇದನ್ನ. ಮಲಗಿದ್ದಲ್ಲ ಏನು ಸೊಳ್ಳೆಗೆ ಎಷ್ಟು ಒದ್ದಾಡಿದ್ರು. ಓಹೋ, ನಿನಗೆ ಸೊಳ್ಳೆ ಕಚ್ತು ಅಂತ ನೀನು ತಗೊಂಡಿರೋದು, ನಾವು ಹೇಳಿದ್ವಿ ಅಂತಲ್ಲ. ನೀನು ಹೇಳ್ದಂತ ತಗೊಂಡಿದ್ದು. ಅದು ಜಾಸ್ತಿ ಇರ್ತದೆ, 6000 ರೂಪಾಯಿ. ಅದು ಬಟ್ ಮಾಡ್ರನಾಗಿತ್ತು, ಉದ್ದಕ್ಕೆ ಚೆನ್ನಾಗಿತ್ತು. ಸ್ಪೇಸು ಸ್ವಲ್ಪ ಕಮ್ಮಿ ಹಿಡಿಯೋದು ಇದು. ಇದು ಸ್ಪೇಸು ಸ್ವಲ್ಪ ದೊಡ್ಡದು. ಈ ಸ್ಟಾರ್ ಎಷ್ಟಿದೆ ಸ್ಟಾರ್ ಇದು? 5 ಸ್ಟಾರ್ ಇದೆ, ಒಳ್ಳೆ ರಿವ್ಯೂ ಇದೆ. ನೀರು ಹಾಕ್ಬೇಕಾ ಸ್ಟಾರ್ಟಿಂಗು? ಅಲ್ಲಿ 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 ಒಂದು ಜಗ್ಗಲ್ಲಿ ಆನ್ ಮಾಡು. ನೀನು ಏನಾದ್ರು ಮರ್ತು ಬಂದರೆ ವಾಪಸ್ಸು ಸ್ಕೂಲ್ಗೆ ಇಷ್ಟೊತ್ತಿನಲ್ಲಿ ಮಳೆಲೇ ಕಳಿಸ್ತೀನಿ, ಅದರಲ್ಲೇ ಕಳಿಸ್ತೀನಿ. ಚಳಿನಾ? ಎಲ್ಲಿಂದ ಬರುತ್ತೆ ಚಳಿ? ಮಳೆ ಬಿದ್ದರೆ ಚಳಿ ಆಗಲ್ಲ, ತಣ್ಣಗಾಗತ್ತೆ. ತಣ್ಣಗಾಗತ್ತೆ. ಇಲ್ಲ, ಮುಖ ತೋರಿಸು ಹೋಗ್ಲಿ. ಈ ತೋರಿಸು, ಪರವಾಗಿಲ್ಲ. ಇನ್ನೇನು ಸಮಾಚಾರ? ಏನು ಮಳೆ ಬರ್ಸ್ಬಿಟ್ಟಿದ್ಯ ಇವತ್ತು? ಮಳೆ ಯಾಕೆ ಬರ್ಸ್ದೆ? ದೇವರೇ ಬರ್ಸಿರೋದು, ನಾನು ಬರ್ತೀನಿ. ದೇವ್ರು ಬರ್ಸ್ತಾ? ಮಳೆ ಬರೋ ಗೇಟ್ ಇರುತ್ತೆ, ಅದ್ರಿಂದ ತೆಗಿತಾರೆ, ಮಳೆ ಅದರಿಂದ ಸುರ್ಕೊಂಡ್ಬರ್ತದೆ. ದೇವ್ರ ಗೇಟ್ ಓಪನ್ ಮಾಡಿದ್ರೆ ಮಳೆ ಬರುತ್ತಾ? ಟಿವಿಲಿ ನೋಡಿದ್ದೀನಿ. ಟಿವಿಲಿ? ನಿಜವಾಗ್ಲೂನಾ? ಹೌದಾ? ಕೃಷ್ಣದ್ರಲ್ಲಿ? ಮತ್ತಿನ್ನೇನು ಸಮಾಚಾರ? ಏನು ಮಾಡ್ತಾ ಇದೀಯಾ? ಈ ಒಂದು ತೀಟೆ ಮಾಡ್ತಾನೆ ನನ್ನ ಮಗ ಅಂತ ಬಟಾಣಿ ಬಿಡ್ಸೋದಕ್ಕೆ ಕೊಟ್ಟಿದ್ದೀನಿ. ಅದೇನು ಅನ್ಕೋತಿದ್ಯಾ? ಕಾಲಿಡ್ಸು. ಯಾರಿಗೆ? ನಿನ್ ವಯಸ್ಸಾಗೋಯ್ತಾ? ತಾತ ತಾತ ತಾತನ ನೀನು? ತಾತ ತಾತ. ಅಯ್ಯೋ, ಈ ತರ ದಪ್ಪಗಿದ್ರೆ ಈ ತರ ದಪ್ಪದಿದ್ರೆ ನೀನು ಹೇಳ್ದೆ ತೂಕ ಐತೆ ಅಂತ. ನೋಡ್ರಿ, ತೂಕನೇ ಇಲ್ಲ. ತೂಕ ಇಲ್ವಾ? ಕಾಳು ಇರುತ್ತೆ, ಕಾಳು ಬಿಡಿಸು ನೋಡೋಣ. ಬಿಡಿಸು. ಕಾಳಿರುತ್ತೆ ಅದರೊಳಗೆ. ನೋಡ್ದಾ ಎಷ್ಟು ದೊಡ್ಡ ಕಾಳುಗಳಿದೆ? ದೊಡ್ಡ ಕಾಳಲ್ಲ, ಮಾಮೂಲಿ ಕಾಳು. ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ ಕಾಳ ಅದು? ಫಸ್ಟ್ ಸ್ಟ್ಯಾಂಡರ್ಡ್ ಕಾಳು ಎಲ್ಲಿದೆ ನೋಡಿ? ಬಟಾಣಿಲು ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ. ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡ್ ಕಾಳುಗಳು ಇರುತ್ತೆ ಅಂತ ನನ್ನ ಮಗ ಹೇಳ್ತಾ ಇದ್ದಾನೆ. ಎಲ್ಲಾದ್ರೂ ನೋಡಿದ್ದೀರಾ? ನೋಡಿ ಫ್ರೆಂಡ್ಸ್, ಬಟಾಣಿಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಂತ ಇರುತ್ತಂತೆ. ಸೊ ಅವನು ಹೇಳ್ತಾ ಇದ್ದಾನೆ ಅದು ಸೆಕೆಂಡ್ ಸ್ಟ್ಯಾಂಡರ್ಡ್ ಬಟಾಣಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಈ ಥರನೂ ಮಕ್ಳು ಇರ್ತಾರೆ ನೋಡಿ, ಬಟಾಣಿ ಕಾಳುಗಳೆಲ್ಲೂ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಇರುತ್ತಂತೆ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ? ಸೊ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೇಳು ತೇಜು, ಸಮಾಚಾರ ಏನು ಅಂತ? ಇವಾಗ ಯಾವ ಬಟಾಣಿ ಬಿಡಿಸ್ತಾ ಇದೆಯಾ? ಯಾವ ಸ್ಟ್ಯಾಂಡರ್ಡ್ ಅದು? ಯಾವ ಸ್ಟ್ಯಾಂಡರ್ಡ್ ಬಟಾಣಿ ಚಿನ್ನಮ್ಮ?
ಇಲ್ಲಿ ನೋಡು. ಮಳೆ ಜೋರಾಗಿ ಬರ್ತಿದೆ, ಕರೆಂಟ್ ಹೋಗಿದೆ. ಸೊ ಲೈಟಾಗಿ ರೈಸ್ ಐಟಮ್ ಮಾಡೋಣ ಅಂತ ಹೇಳಿ ತೇಜುಗೆ ಪುಳಿಯೋಗರೆ ಬೇಕು ಅಂದ. ಸೊ ಅವನಿಗೆ ರೈಸ್ ಭಾತ್ಗಳಂದರೆ ತುಂಬ ಇಷ್ಟ, ಹಾಗಾಗಿ ಅವನಿಗೆ ಮಾಡಿಕೊಡ್ತಾ ಇದ್ದೀನಿ. ಸೊ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ಪ್ರೀವಿಯಸ್ ವ್ಲಾಗಲ್ಲೇ ಹಾಕಿದ್ದೀನಿ. ಸೊ ಈಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಪುಳಿಯೋಗರೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ. ಹಾಗೆ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಅಂದ ಮೇಲೆ ಸೊ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿನೇ ಯೂಸ್ ಮಾಡ್ತೀನಿ, ಯಾಕಂದರೆ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು. ಸೊ ಇದಕ್ಕೆಲ್ಲ ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ಸೊ ಕ್ರಿಸ್ಪಿ ಆದಮೇಲೆ ಸೊ ಇದಕ್ಕೆ ಕಡಲೆಬೇಳೆನೂ ಸಹ ಹಾಕ್ತಾ ಇದ್ದೀನಿ. ಆ್ಯಂಡ್ ಉದ್ದಿನಬೇಳೆ, ಸೊ ನೋಡಿ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಆಲ್ರೆಡಿ ಗೊಜ್ಜಲ್ಲಿ ಖಾರ ಇರೋದ್ರಿಂದ ಸೊ ನೋಡಿ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದು 4. ಸೊ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಸೊ ಈ ರೀತಿ ನೀಟಾಗಿ ಎಣ್ಣೆಲಿ ಬಾಡಿಸಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕೋಣ. ಇಲ್ಲಿ ನಾನು ಹೋಟೆಲ್ ಸ್ಪೆಷಲ್ ಹಿಂಗೆ ಯೂಸ್ ಮಾಡ್ತಾ ಇರೋದು. ಸೊ ಹೋಟೆಲ್ ಸ್ಪೆಷಲ್ ಹಿಂಗನ್ನ ಹಾಕ್ತಾ ಇದ್ದೀನಿ. ಈಗ ಅನ್ನ ಮಾಡಿಕೊಂಡು ಆರಕ್ಕಿಟ್ಟಿದ್ದೆ. ಸೊ ಈ ರೀತಿ ಉದ್ರುದ್ರಾಗಿ ಅನ್ನ ಮಾಡಿಕೊಂಡು ಸೊ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಪುಳಿಯೋಗರೆ ಗೊಜ್ಜು ಏನು ಮಾಡಿ ಇಟ್ಕೊಂಡಿದ್ವು ಸೊ ಅದನ್ನು ಇಷ್ಟ ಹಾಕ್ತಾಯಿದ್ದೀನಿ. ಒಂದೂವರೆ ಸ್ಪೂನ್ ಆಗೋಷ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಈಗ ಕೊಬ್ಬರಿ, ಆ್ಯಂಡ್ ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಎಳ್ಳಿನ ಪೌಡರು ಹಾಕಬೇಕಾಗತ್ತೆ. ಸೊ ಈಗ ಕಪ್ಪೆಳ್ಳಿನ ಪೌಡರು, ಸೊ ಎರಡು ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಬೇಕು. ಸೊ ಈ ರೀತಿ ನೀಟಾಗಿ ಕಲಿಸಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿದ್ರಲ್ಲ ಯಾವ ರೀತಿ ಪುಳಿಯೋಗರೆನ ಕಲಿಸೋದು ಅಂತ. ನಾವು ಕಲಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ದೇವಸ್ಥಾನದಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಇರುತ್ತೆ ಪುಳಿಯೋಗರೆ. ಇದು ಒಮ್ಮೆ ಮನೇಲಿ ಒಂದ್ಸಲ ಆದರೂ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಪುಳಿಯೋಗರೆ ಯಾವ ರೀತಿ ಮಾಡಿದ್ವಿ ಅಂತ ನೋಡಿದ್ರಲ್ಲ. ಗೊಜ್ಜು ಏನಾದರೂ ಬೇಕು ಅಂತ ಅಂದರೆ ಸೊ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಹಾಗೆ